ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ಟ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿರುವಂಥ ಸ್ಪೆಸಿಫಿಕ್ ಪೇಪರ್ ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದು ಸಿ ಪ್ರೋಗ್ರಾಮಿಂಗ್. ಅದರಲ್ಲಿ ಆಲ್ರೆಡಿ ನಾವು ಲೂಪಿಂಗ್ ಅಥವಾ ಐಟ್ರೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಲೆಟಸ್ ಕಂಟಿನ್ಯೂ ದ ಲೂಪಿಂಗ್ ಟಾಪಿಕ್ ಇಟ್ ಸೆಲ್ಫ್. ಅದರಲ್ಲಿ ನಾವು ನೆಸ್ಟೆಡ್ ಲೂಪ್ಸ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಹೆಸರಲ್ಲೇ ಗೊತ್ತಾಗ್ತಾ ಇದೆ, ನೆಸ್ಟೆಡ್ ಅಥವಾ ನೆಸ್ಟಿಂಗ್ ಆಫ್ ದಿ ಲೂಪ್ಸ್ ಅಂದರೆ ಏನು, ಲೂಪ್ಗಳ ಗೂಡು ಅಂತ ನೀವು ಕರಿತೀರಿ. ಅಂದ್ರೆ ಏನು, ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಇತ್ತಂದ್ರೆ ಅದಕ್ಕೇನಂತಾರೆ, ನೆಸ್ಟೆಡ್ ಲೂಪ್ ಅಂತ ಕರೀತಾರೆ. ಹಂಗಂದ್ರೆ ನೋಡಿ, ಎ ಲೂಪ್ ಇನ್ಸೈಡ್ ಅನದರ್ ಲೂಪ್ ಈಸ್ ಕಾಲ್ಡ್ ಆಸ್ ದಿ ನೆಸ್ಟೆಡ್ ಲೂಪ್. ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಇದ್ರೆ ಅದಕ್ಕೇನಂತಾರೆ, ನೆಸ್ಟೆಡ್ ಲೂಪ್ ಅಂತ ಕರೀತಾರೆ. ಈಗ ಒಂದು ಲೂಪ್ ನಾವು ಯಾವಾಗ ಯೂಸ್ ಮಾಡ್ತಾ ಇದ್ವಿ, ರಿಪಿಟೇಟಿವ್ ಪ್ರೊಸೆಸ್ಗೋಸ್ಕರ. ರಿಪಿಟೇಟಿವ್ ಪ್ರೊಸೆಸ್ ಇದ್ದರೆ ಅವಾಗ ನಾವು ಒಂದು ಲೂಪನ್ನು ಯೂಸ್ ಮಾಡ್ತಾ ಇದ್ವಿ. ಈಗ ಇನ್ನೊಂದು ಲೂಪ್ ಯಾಕೆ ಬೇಕು, ಒಂದ್ರ ಒಳಗಡೆ ಇನ್ನೊಂದು ಲೂಪ್ ಯಾಕೆ ಬೇಕಂದರೆ, ಯಾವಾಗ 2 ಲೆವೆಲ್ಸ್ ಆಫ್ ರಿಪಿಟೇಷನ್ಸ್ ಇದ್ದರೆ ಅವಾಗ ನಾವು ಏನು ಮಾಡ್ತೀವಿ, ನೆಸ್ಟೆಡ್ ಲೂಪ್ಸ್ ಯೂಸ್ ಮಾಡ್ತೀವಿ. ಅಂದರೆ 1 ಲೆವೆಲ್ ಆಫ್ ರಿಪಿಟೇಷನ್ ಒಳಗಡೆ ಇನ್ನೊಂದು ಲೆವೆಲ್ ಆಫ್ ರಿಪಿಟೇಷನ್ ಇದ್ದರೆ ಅವಾಗ ಏನು ಮಾಡಬೇಕು, ನೆಸ್ಟೆಡ್ ಲೂಪ್ ಯೂಸ್ ಮಾಡ್ಕೋಬೇಕು. ಹಂಗಂದರೆ ಅದೇನಂತ ಎಕ್ಸಾಂಪಲ್ ನಾವು ನೆಕ್ಸ್ಟ್ ನೋಡೋಣಂತೆ. ಯೂಶ್ವಲಿ ನೆಸ್ಟೆಡ್ ಲೂಪ್ಸ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಯುವರ್ ಪ್ರಿಂಟಿಂಗ್ ಪ್ಯಾಟರ್ನ್ ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಆಮೇಲೆ ವರ್ಕಿಂಗ್ ವಿತ್ ರೋಸ್ ಆ್ಯಂಡ್ ಕಾಲಮ್ಸ್, ಅಂದರೆ 2 ಡೈಮೆನ್ಷನಲ್ ಡೇಟಾ ಇದ್ದರೆ ಅಲ್ಲಿ ಇದನ್ನು ಯೂಸ್ ಮಾಡ್ಕೋತಾರೆ. ಆಮೇಲೆ ಮ್ಯಾಟ್ರಿಕ್ಸ್ ಆಪರೇಷನ್ಸ್, ಮ್ಯಾಟ್ರಿಕ್ಸ್ ಅಂದರೆ ಅಗೇನ್ ಇಟ್ ಈಸ್ ರೋಸ್ ಆ್ಯಂಡ್ ಕಾಲಮ್ಸ್. ಆಮೇಲೆ ಕಂಪೇರಿಂಗ್ ಎವ್ರಿ ಎಲಿಮೆಂಟ್ ವಿತ್ ಅದರ್ ಎಲಿಮೆಂಟ್ಸ್, ಅವಾಗೂ ನಾವು ನೆಸ್ಟೆಡ್ ಲೂಪ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಸರ್ಚಿಂಗ್ ಆರ್ ಪ್ರೊಸೆಸಿಂಗ್ 2D ಡೈಮೆನ್ಷನಲ್ ಡೇಟಾ, 2 ಡೈಮೆನ್ಷನಲ್ ಡೇಟಾನ ಪ್ರೊಸೆಸ್ ಮಾಡೋದಕ್ಕೂ ನೆಸ್ಟೆಡ್ ಲೂಪ್ಸ್ ಯೂಸ್ ಮಾಡ್ತಾರೆ. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ಸಿಂಪಲ್ ಎಕ್ಸಾಂಪಲ್. ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಇದು ಗೊತ್ತಾಗ್ಬಿಟ್ರೆ ನೆಸ್ಟೆಡ್ ಲೂಪ್ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ಯು ನೋ ನೆಸ್ಟೆಡ್ ಲೂಪ್ ಅಂದ್ರೇನು, ಎ ಲೂಪ್ ಇನ್ಸೈಡ್ ಅನದರ್ ಲೂಪ್. ಹಾಗಂದರೆ ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ ನೀವು ನೋಡ್ಬೋದು. ಇಮ್ಯಾಜಿನ್ ಎ ಕಾಲೇಜ್ ಹ್ಯಾಸ್ 5 ಕ್ಲಾಸಸ್ ಆ್ಯಂಡ್ ಈಚ್ ಕ್ಲಾಸ್ ಹ್ಯಾಸ್ 10 ಸ್ಟೂಡೆಂಟ್ಸ್. ಅಂದರೆ ಒಂದು ಕಾಲೇಜಲ್ಲಿ 5 ಕ್ಲಾಸಸ್ ಇದ್ದಾವೆ, ಪ್ರತಿ ಕ್ಲಾಸಲ್ಲಿನೂ 10 ಸ್ಟೂಡೆಂಟ್ಸ್ ಇದ್ದಾರೆ. ಆವಾಗ ನನಗೆ ಈಚ್ ಸ್ಟೂಡೆಂಟನ್ನು ಚೆಕ್ ಮಾಡಬೇಕು, ಪ್ರೊಸೆಸ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಥ್ರೂ ಪ್ರೋಗ್ರಾಮ್. ಅದನ್ನು ನೀವು ಹೆಂಗೆ ಮಾಡ್ತೀರಿ ನೋಡ್ರಿ, ಥ್ರೂ ಪ್ರೋಗ್ರಾಮ್ ಅಲ್ಲದೆ ಜನರಲ್ ಆಗಿನೂ ಹೆಂಗೆ ಚೆಕ್ ಮಾಡ್ತೀವಿ. ಒಂದು ಕ್ಲಾಸಲ್ಲಿ ಎಲ್ಲ ಸ್ಟೂಡೆಂಟ್ಸು ಪ್ರೊಸೆಸ್ ಮಾಡಬೇಕು. ಹಾಗೆ ಸಾಕಷ್ಟು ಕ್ಲಾಸಸ್ ಇದ್ದಾವೆ. ದೇರ್ ಆರ್ 5 ಕ್ಲಾಸಸ್, ನಾಟ್ ಓನ್ಲಿ 1 ಕ್ಲಾಸ್. ಕರೆಕ್ಟ್, ಒಂದೇ ಕ್ಲಾಸ್ ಇಲ್ಲ, ಬಹಳಷ್ಟು ಕ್ಲಾಸ್ಗಳಿದ್ದಾವೆ. ಪ್ರತಿ ಕ್ಲಾಸಲ್ಲಿನೂ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಇದಕ್ಕೇನಂತಾರೆ, 2 ಲೆವೆಲ್ಸ್ ಆಫ್ ಡೇಟಾ. ಅಂದರೆ ಕ್ಲಾಸು ಒಂದಿಲ್ಲ, ಮೆನಿ ಕ್ಲಾಸಸ್ ಆರ್ ದೇರ್. ಎಲ್ಲ ಕ್ಲಾಸನ್ನು ಆಟೋಮೆಟಿಕಲಿ ಪ್ರೊಸೆಸ್ ಮಾಡಬೇಕು. ದೇರ್ ವಿ ನೀಡ್ ಲೂಪ್ ಆ್ಯಂಡ್ ಈಚ್ ಕ್ಲಾಸಲ್ಲಿನೂ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್. ಆ ಪ್ರತಿಯೊಂದು ಸ್ಟೂಡೆಂಟನ್ನು ಪ್ರೊಸೆಸ್ ಮಾಡಬೇಕಂದ್ರೆ ಅದಕ್ಕೂ ಒಂದು ಲೂಪ್ ಬೇಕು. ದೇರ್ ಆರ್ ಮೆನಿ ಕ್ಲಾಸಸ್, ಅದಕ್ಕೊಂದು ಲೂಪ್ ಬೇಕು. ಆ ಕ್ಲಾಸ್ ಒಳಗಡೆ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್, ಅದಕ್ಕೂ ಲೂಪ್ ಬೇಕು. ಕ್ಲಾಸ್ ಒಳಗಡೆ ಇರೋದ್ರಿಂದ ಅದಕ್ಕೆ ನೆಸ್ಟೆಡ್ ಲೂಪ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಪ್ರೊಸೆಸ್ ಸ್ಟೂಡೆಂಟ್ 2. ಮೊದಲು ನೀವು ಕ್ಲಾಸ್ ಒಳಗಡೆ ಬರಬೇಕು, ಆಮೇಲೆ ಸ್ಟೂಡೆಂಟ್ಸನ್ನು ಪ್ರೊಸೆಸ್ ಮಾಡಬೇಕು. ಕರೆಕ್ಟ್, ದೇರ್ ಆರ್ ಮೆನಿ ಕ್ಲಾಸಸ್, ಇನ್ಸೈಡ್ ಈಚ್ ಕ್ಲಾಸ್ ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್. ಹಂಗಂದ್ರೆ ಔಟರ್ ಲೂಪ್ ಯಾವ್ದು ಹೇಳ್ರಿ, ಕ್ಲಾಸ್. ಆ್ಯಂಡ್ ಪ್ರತಿ ಕ್ಲಾಸಲ್ಲಿನೂ ದೇರ್ ಆರ್ ಸ್ಟೂಡೆಂಟ್ಸ್. ಅಂದರೆ ಇನ್ನರ್ ಲೂಪ್ ಯಾವ್ದು ಹೇಳ್ರಿ, ಸ್ಟೂಡೆಂಟ್ಸ್. ಕರೆಕ್ಟ್, ಒಂದೇ ಸ್ಟೂಡೆಂಟ್ ಇದ್ದರೆ ನೋ ನೀಡ್ ಆಫ್ ಲೂಪ್. ದೇರ್ ಆರ್ ಸೆಟ್ ಆಫ್ ಸ್ಟೂಡೆಂಟ್ಸ್. ಒಂದೇ ಕ್ಲಾಸ್ ಇದ್ದರೆ ನೋ ನೀಡ್ ಆಫ್ ಲೂಪ್. ದೇರ್ ಆರ್ ಸೆಟ್ ಆಫ್ ಕ್ಲಾಸಸ್ ಪ್ರೊಸೆಸ್ ಮಾಡೋಕ್ಕೆ ಒಂದು ಲೂಪ್ ಬೇಕು.
ಪ್ರತಿ ಕ್ಲಾಸಲ್ಲಿನೂ ಸೆಟ್ ಆಫ್ ಸ್ಟೂಡೆಂಟ್ಸ್ ಪ್ರೊಸೆಸ್ ಮಾಡೋಕ್ಕೆ ಇನ್ನೊಂದು ಲೂಪ್ ಬೇಕು. ಇದಕ್ಕೇನಂತಾರೆ ನೆಸ್ಟಿಂಗ್ ಆಫ್ ಲೂಪ್ಸ್. ಈ ಥರ ಪ್ರೊಸೆಸಿಂಗ್ ಇದ್ದರೆ ಡೆಫಿನೆಟ್ಲಿ ಯು ಶುಡ್ ಗೋ ವಿತ್ ದ ನೆಸ್ಟೆಡ್ ಲೂಪ್ಸ್. ಇಲ್ಲಿ ಬರ್ದಿದ್ದೀನಿ ನೋಡ್ರಿ, ಫಾರ್ ಈಚ್ ಕ್ಲಾಸ್ ಫಾರ್ ಲೂಪ್ ವಿ ಆರ್ ಆ್ಯಡಿಂಗ್ ಫಾರ್ ಈಚ್ ಕ್ಲಾಸ್. ಒಂದು ಲೂಪು ಅದರೊಳಗಡೆ ಫಾರ್ ಲೂಪ್ ಈಸ್ ದೇರ್ ಫಾರ್ ಈಚ್ ಸ್ಟೂಡೆಂಟ್. ಪ್ರತಿ ಕ್ಲಾಸಲ್ಲಿರೋ ಪ್ರತಿ ಸ್ಟೂಡೆಂಟ್ಸನ್ನು ಪ್ರೊಸೆಸ್ ಮಾಡೋದಿದ್ರೆ ಯು ಆರ್ ರೈಟಿಂಗ್ ದಿ ಲೂಪ್ ಲೈಕ್ ದಿಸ್. ಈ ಥರ ನೀವು ಲೂಪ್ ಬರಿಬೇಕು. ಯಾವ ಲೂಪ್ ಯೂಸ್ ಮಾಡಿದ್ದಾರೆ ಇಲ್ಲಿ? ಫಾರ್ ಲೂಪ್. ಒಂದು ಫಾರ್ ಲೂಪ್ ಒಳಗಡೆ ಇನ್ನೊಂದು ಫಾರ್ ಲೂಪ್ ಇದೆ. ಒಂದೇ ಫಾರ್ ಲೂಪ್ ಇದು ಟ್ರೂ ಇದ್ದರೆ, ಇದರಲ್ಲಿರೋ ಕಂಡೀಷನ್ ಟ್ರೂ ಇದ್ದರೆ ನೆಕ್ಸ್ಟ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಕಂಡೀಷನ್ ಟ್ರೂ ಇದ್ದರೆ ಇಟ್ ವಿಲ್ ಕಮ್ ಹಿಯರ್. ಗಾಟ್ ಇಟ್? ಹಾಗಂದರೆ ಔಟರ್ ಲೂಪ್ ಏನು? ಕ್ಲಾಸ್. ಇನ್ನರ್ ಲೂಪ್ ಏನು? ಸ್ಟೂಡೆಂಟ್ಸ್. ಹಾಗಂದರೆ ಲೆಟ್ ಅಸ್ ಸಿ ಒನ್ ವೆರಿ ಬೇಸಿಕ್ ಎಕ್ಸಾಂಪಲ್. ಅಂದರೆ ಅದು ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಥರ ನೀವು ಪ್ಯಾಟರ್ನ್ ಪ್ರಿಂಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಓಕೆ, ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ. ದಿಸ್ ಈಸ್ ನಾಟ್ ಎ ಸಿಂಗಲ್ ಲೈನ್. ಒಂದೇ ಲೈನಲ್ಲಿ ಡೇಟಾ ಇಲ್ಲ, ಒನ್ ಡೈಮೆನ್ಷನಲ್ ಅಲ್ಲ. ಈಸ್ ಇಟ್ 2D? ಇದು 2 ಡೈಮೆನ್ಷನಲ್ ಹೌದಾ? ಎಸ್. ಅಂದರೆ ರೋ ವೈಸ್ ಡೇಟಾನೂ ಇದೆ, ಕಾಲಮ್ ವೈಸ್ ಡೇಟಾ ಇದೆ. ಹೌ ಮೆನಿ ರೋಸ್ ಆರ್ ದೇರ್? 2 rows. ಕರೆಕ್ಟ್. ಫಸ್ಟ್ ರೋ, ಸೆಕೆಂಡ್ ರೋ. ಹೌ ಮೆನಿ ಕಾಲಮ್ಸ್ ಆರ್ ದೇರ್? 1 2 3. 3 ಕಾಲಮ್ಸ್ ಆರ್ ದೇರ್. ಹಂಗಂದ್ರೆ ಎಷ್ಟು ಸರಿ ಇದು ಪ್ರಿಂಟ್ ಆಗುತ್ತೆ? 6 times. 2 into 3 ಅಂದರೆ ಪ್ರತಿ ರೋನಲ್ಲಿನೂ 3 ಸರಿ ಎಕ್ಸಿಕ್ಯೂಷನ್. ಒಂದನೇ ರೋನಲ್ಲಿ ಫಸ್ಟ್ ಟೈಮ್ ಪ್ರಿಂಟ್ ಆಯಿತು, ಎರಡನೇ ರೋನಲ್ಲಿ ಸೆಕೆಂಡ್ ಟೈಮ್, ಒಂದನೇ ರೋನಲ್ಲಿ ಮೊದಲನೇ ಕಾಲಮಲ್ಲಿ 1 ಟೈಮ್, ಎರಡನೇ ಕಾಲಮಲ್ಲಿ ಸೆಕೆಂಡ್ ಟೈಮ್, ಮೂರನೇ ಕಾಲಮಲ್ಲಿ ಥರ್ಡ್ ಟೈಮ್. ಅದೇ ಥರ ಎರಡನೇ ರೋನಲ್ಲಿ ಒಂದನೇ ಕಾಲಮಲ್ಲಿ ಫಸ್ಟ್ ಟೈಮ್, ಎರಡನೇ ರೋನಲ್ಲಿ ಎರಡನೇ ಕಾಲಮಲ್ಲಿ ಸೆಕೆಂಡ್ ಟೈಮ್, ಎರಡನೇ ರೋನಲ್ಲಿ ಮೂರನೇ ಕಾಲಮಲ್ಲಿ ಥರ್ಡ್ ಟೈಮ್. ಟೋಟಲ್ ಎಕ್ಸಿಕ್ಯೂಷನ್ಸ್ ಎಷ್ಟಾಗ್ತವೆ? 6 ಎಕ್ಸಿಕ್ಯೂಷನ್ಸ್. ಏನು ಪ್ರಿಂಟ್ ಮಾಡ್ತಾ ಇದ್ದೀರಿ? ಸ್ಟಾರ್. ಅದಕ್ಕೆ ನೀವು ಜಸ್ಟ್ ಏನು ಮಾಡಬೇಕು? ಪ್ರಿಂಟ್ ಎಫ್ ಸ್ಟಾರ್ ಅಂತ ಬರೆದ್ರೆ ಸಾಕು. ಓಕೆ, ಇಲ್ಲಿ ನೋಡ್ರಿ, ಇಫ್ ದ ಔಟರ್ ಲೂಪ್ ಎಕ್ಸಿಕ್ಯೂಟ್ಸ್ 2 times, ಔಟರ್ ಲೂಪ್ ಅಂದರೆ ರೋ ವೈಸ್ ಡೇಟಾ ಅಥವಾ ರೋ ಅಂತ ತಿಳ್ಕೊರಿ, ಆ್ಯಂಡ್ ದಿ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ಸ್ 3 times. ಪ್ರತಿ ರೋನಲ್ಲಿ ಮತ್ತೆ ಲೂಪ್ ಇದೆಯಲ್ಲ, ಅದಕ್ಕೇನಂತಾರೆ? ಇನ್ನರ್ ಲೂಪ್ ಅಂತ ಕರೀತಾರೆ. 3 times ಫಾರ್ ಎವ್ರಿ ಔಟರ್ ಇಟ್ರೇಷನ್. ಅಂದರೆ ಪ್ರತಿ ರೋ, ಔಟರ್ ಇಟ್ರೇಷನ್ ಅಂದರೆ ರೋ. ಫಾರ್ ಎವ್ರಿ ಔಟರ್ ಇಟರೇಷನ್ ಟೋಟಲ್ ಇನ್ನರ್ ಬಾಡಿ ಎಕ್ಸಿಕ್ಯೂಷನ್ಸ್ 2 into 3 ಅಂದರೆ 6 times ಇಟ್ ವಿಲ್ ಎಕ್ಸಿಕ್ಯೂಟ್. ಕರೆಕ್ಟ್. ದೇರ್ ಆರ್ 2 rows 3 columns. ಹಾಗಂದ್ರೆ ಇದು ಎಕ್ಸಾಕ್ಟ್ಲಿ ಹೆಂಗೆ ಬರಿಬೇಕು ನಾವು ಕೋಡಿಂಗಲ್ಲಿ? ಯು ಆರ್ ಸ್ಟಾರ್ಟಿಂಗ್ ಫ್ರಮ್ I is equal to 1. 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಏನು? 1 ಮತ್ತು 2 ಎರಡೇ ರೋಸ್ ಇದಾವಲ್ಲ, ಇದು 1ನೇ ರೋ, ಇದು 2ನೇ ರೋ. I is equal to 1 ಇಂದ ಸ್ಟಾರ್ಟ್ ಮಾಡಿ 2ರವರೆಗೂ. 2ರವರೆಗೂ ಅಂದರೆ I ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. 3 ಅಂತೂ ಇಲ್ಲ. ಓಕೆ, 1 ಇಂದ ಸ್ಟಾರ್ಟ್ ಮಾಡಿ ಸೆಕೆಂಡ್ ರೋವರೆಗೂ. ಪ್ರತಿ ರೋನಲ್ಲಿನೂ 3 ಸಾರಿ ಪ್ರಿಂಟ್ ಆಗಬೇಕು. ಅದಕ್ಕೆ ಅನದರ್ ಲೂಪ್ ಈಸ್ ದೇರ್. J is equal to 1. ಅಗೇನ್ J is equal to 1. ಕರೆಕ್ಟ್. ಕಾಲಮ್ 1 ದಿಂದ 3ವರೆಗೂ. ಕರೆಕ್ಟ್. J equal to 1, J ಲೆಸ್ ದ್ಯಾನ್ ಈಕ್ವಲ್ ಟು 3 ಅಂದರೆ ಏನು? 3ವರೆಗೂ. 1ರಿಂದ ಸ್ಟಾರ್ಟ್ ಮಾಡಿ 3ರವರೆಗೂ ಏನಾಗಬೇಕು? ಪ್ರಿಂಟ್ ಎಫ್ ಸ್ಟಾರ್. ಈ ಸ್ಟೇಟ್ಮೆಂಟನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಓಕೆ,
ಹಂಗಂದ್ರೆ ಆ್ಯಕ್ಚುಲಿ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ, ಲೆಟಸ್ ಟ್ರೇಸ್ ಇಟ್. ಐ ಇಸ್ ಈಕ್ವಲ್ ಟು 1 ಅಂದರೆ ಇಲ್ಲಿದ್ದೀವಿ, ಕರೆಕ್ಟ್. ಫಸ್ಟ್ ರೋ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಈಸ್ ಇಟ್ ಟ್ರೂ? ಎಸ್. ಒಂದೇ ರೋ ಪ್ರೊಸೆಸ್ ಮಾಡ್ತಾ ಇದ್ದೀವಿ. 1 ಲೆಸ್ ದ್ಯಾನ್ ಈಕ್ವಲ್ ಟು 2, ಎಸ್. ಎಸ್ ಅಂದರೆ ಒಳಗಡೆ ಎಂಟ್ರಿ ಆಯಿತು. ಈಗ ಜೆ ಈಕ್ವಲ್ ಟು 1, 1 ಲೆಸ್ ದ್ಯಾನ್ ಈಕ್ವಲ್ ಟು 3, ಇಸ್ ಇಟ್ ಟ್ರೂ? ಎಸ್. ಎಸ್ ಅಂದರೆ ಏನು ಪ್ರಿಂಟ್ ಆಗುತ್ತೆ? ಸ್ಟಾರ್ ಪ್ರಿಂಟ್ ಆಯಿತು, ಕರೆಕ್ಟ್. ಅದರ ಜೊತೆ ಸ್ವಲ್ಪ ಸ್ಪೇಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಪ್ರಿಂಟ್ ಎಫ್ ಅಲ್ಲಿ, ಅದಕ್ಕೆ ಇಲ್ಲಿ ಸ್ಪೇಸ್ ಪ್ರಿಂಟ್ ಆಗಿದೆ, ಆಗಿ ಸ್ಟಾರ್ ಪ್ರಿಂಟ್ ಆಯಿತು, ಕರೆಕ್ಟ್. ಸಾರಿ, ಇಲ್ಲಿದೆ, ಈ ಸ್ಟಾರ್ ಪ್ರಿಂಟ್ ಆಯಿತು. ಓಕೆ, ಈಗ ವಿ ಆರ್ ಇನ್ಸೈಡ್ ದಿ ಲೂಪ್, ಒಳಗಡೆ ಲೂಪಲ್ಲಿದ್ದೀವಿ. ಯಾವಾಗಲೂ ಒಳಗಡೆ ಲೂಪ್ ಫೇಲ್ ಆಗೋವರೆಗೂ ಹೊರಗಡೆ ಲೂಪ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಅಥವಾ ಹೊರಗಡೆ ಲೂಪ್ ಕಂಟಿನ್ಯೂ ಆಗೋದಿಲ್ಲ. ಈಗ ಅಗೇನ್ ಇಟ್ ಕಮ್ಸ್ ಬ್ಯಾಕ್. ಜೆ ಈಕ್ವಲ್ ಟು 1 ಇತ್ತು, ಜೆ ಪ್ಲಸ್ ಪ್ಲಸ್ ಮಾಡಿದರೆ ಜೆ ಈಕ್ವಲ್ ಟು 2 ಆಯಿತು. 2 ಲೆಸ್ ದ್ಯಾನ್ ಈಕ್ವಲ್ ಟು 3, ಎಸ್. ಹಂಗಂದರೆ ಮತ್ತೆ ಸ್ಟಾರ್ ಪ್ರಿಂಟ್ ಆಯಿತು, ಕರೆಕ್ಟ್. ಸ್ಟಾರ್ ಪ್ರಿಂಟ್ ಆಗಿ ಸ್ವಲ್ಪ ಸ್ಪೇಸ್ ಬಂತು. ಓಕೆ, ನೆಕ್ಸ್ಟ್ ಅಗೇನ್ ಇನ್ನೂ ಫೇಲ್ ಆಗಿಲ್ಲ. ಜೆ ವ್ಯಾಲ್ಯೂ ಏನಾಗುತ್ತೆ ಈಗ? 3 ಆಗುತ್ತೆ. 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3, ಇಸ್ ಇಟ್ ಟ್ರೂ? ಎಸ್. ಎಸ್ ಅಂದರೆ ಮತ್ತೆ ಸ್ಟಾರ್ ಪ್ರಿಂಟ್ ಆಯಿತು. ಪ್ರಿಂಟ್ ಆಗಿ ಒಂದು ಸ್ಪೇಸ್ ಕೂಡ ಇಲ್ಲಿ ಸ್ವಲ್ಪ ಬಂದಿರುತ್ತೆ, ಕರೆಕ್ಟ್. ಈಗ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಲೂಪ್. ಜೆ ಕೊಟ್ಟು ಏನಾಗುತ್ತೆ? 4 ಆಗುತ್ತೆ. 4 ಲೆಸ್ ದ್ಯಾನ್ ಕೊಡು 3, ಫಾಲ್ಸ್. ಫಾಲ್ಸ್ ಆಗಲೇಬೇಕಿದು, ಯಾಕೆ ಹೇಳ್ರಿ? ಇಟ್ ಹ್ಯಾಸ್ ಸ್ಟಾಪ್ಡ್ ಎಕ್ಸಿಕ್ಯೂಷನ್ ಹಿಯರ್, ದೇರ್ ಆರ್ ಓನ್ಲಿ 3 ಕಾಲಮ್ಸ್, ಕರೆಕ್ಟ್. ಇದು ಫೇಲ್ ಆದ ತಕ್ಷಣ ಇಟ್ ಕಮ್ಸ್ ಔಟ್ ಆಫ್ ದಿಸ್ ಲೂಪ್, ಕರೆಕ್ಟ್. ಈ ಲೂಪಿಂದ ಹೊರಗೆ ಬಂದಮೇಲೆ ಏನಿದೆ ನೋಡ್ರಿ ಸ್ಟೇಟ್ಮೆಂಟ್, ಸ್ಲ್ಯಾಶನ್ ಅಂತ ಇದೆ. ಅಂದರೆ ಇಲ್ಲಿಂದ ಇಲ್ಲಿ ಬರಬೇಕು, ಕೆಳಗಡೆ ಬರಬೇಕಂದ್ರೆ ಏನು ಯೂಸ್ ಮಾಡಬೇಕು? ನ್ಯೂ ಲೈನ್ ಕ್ಯಾರೆಕ್ಟರ್, ದಟ್ ಈಸ್ ಸ್ಲ್ಯಾಶನ್. ಅಂದರೆ ಇಲ್ಲಿಗೆ ಕರ್ಸರ್ ಬಂದಿರುತ್ತೆ. ಓಕೆ, ಒಳಗಡೆ ಲೂಪ್ ಫೇಲ್ ಆದ ತಕ್ಷಣ ಇಟ್ ಗೋಸ್ ಟು ದಿ ಔಟರ್ ಲೂಪ್. ಈ ಪ್ರಿಂಟ್ ಆದ ತಕ್ಷಣ ಔಟರ್ ಲೂಪ್ಗೆ ಬಂತು. ಐ ಸ್ಕೋರ್ ಟು ಎಷ್ಟಿತ್ತು? 1 ಇತ್ತು. ಐ ಪ್ಲಸ್ ಪ್ಲಸ್ ಅಂದರೆ ಏನಾಗುತ್ತೆ? 2. 2 ಲೆಸ್ ದ್ಯಾನ್ ಈಕ್ವಲ್ ಟು 2, ಇಸ್ ಇಟ್ ಟ್ರೂ? ಎಸ್. ಎಸ್ ಅಂದರೆ ಮತ್ತೆ ಒಳಗಡೆ ಲೂಪಿಗೆ ಬಂತು. ಈಗ ಒಳಗಡೆ ಲೂಪಿಗೆ ಬಂದಾಗ ಇದು ನ್ಯೂ ಲೂಪ್. ಆಲ್ರೆಡಿ ಫೇಲ್ ಆಗಿ ಮತ್ತೆ ಒಳಗಡೆ ಬಂದಾಗ ದಿಸ್ ಈಸ್ ನ್ಯೂ ಲೂಪ್. ನ್ಯೂ ಲೂಪ್ ಇದ್ರೆ ಅಗೇನ್ ಜೆ ವ್ಯಾಲ್ಯೂ ಈಸ್ 1, ಕರೆಕ್ಟ್. 1 ಲೆಸ್ ದ್ಯಾನ್ ಈಕ್ವಲ್ ಟು 3, ಇಸ್ ಇಟ್ ಟ್ರೂ? ಎಸ್. ಎಸ್ ಅಂದರೆ ಮತ್ತೆ ಪ್ರಿಂಟ್ ಸ್ಟಾರ್ ಅಂತ ಪ್ರಿಂಟ್ ಆಯಿತು. ಎಲ್ಲಿ ಪ್ರಿಂಟ್ ಆಗುತ್ತಿದ್ದು? ಇಲ್ಲಿ. ನೆಕ್ಸ್ಟ್ ಲೈನ್ ಆದಮೇಲೆ ಇಲ್ಲಿ ಬಂದಿರುತ್ತಲ್ಲ, ಇಲ್ಲಿ ಪ್ರಿಂಟ್ ಆಯಿತು. ನಾವು ಸ್ವಲ್ಪ ಸ್ಪೇಸ್ ಬಂತು, ಕರೆಕ್ಟ್. ಈಗ ಇನ್ನೂ ಜೆ ಫೇಲ್ ಆಗಿಲ್ಲ. ಜೆ ಕೊಟ್ಟು ಎಷ್ಟಾಗುತ್ತೆ? 2. 2 ಲೆಸ್ ದ್ಯಾನ್ ಕೊಡು 3, ಎಸ್ ಅಂದರೆ ಮತ್ತೆ ಸ್ಟಾರ್ ಪ್ರಿಂಟ್ ಆಯಿತು, ಕರೆಕ್ಟ್. ಇನ್ನೂ ಹೊರಗಡೆ ಬಂದಿಲ್ಲ, ಬಿಕಾಸ್ ಜೆ ಫೇಲ್ ಆಗಿಲ್ಲ. ಜೆ ಕೊಟ್ಟು ಎಷ್ಟಾಗುತ್ತೆ? 3. 3 ಲೆಸ್ ದ್ಯಾನ್ ಕೊಡು 3, ಎಸ್ ಮತ್ತೆ ಸ್ಟಾರ್ ಪ್ರಿಂಟ್ ಆಯಿತು, ಕರೆಕ್ಟ್. ಈಗ ಮತ್ತೆ ಜೆ ವ್ಯಾಲ್ಯೂ ಏನಾಗುತ್ತೆ? 4. 4 ಲೆಸ್ ದ್ಯಾನ್ ಕೊಡು 3, ಫಾಲ್ಸ್. ಫಾಲ್ಸ್ ಆದ ತಕ್ಷಣ ಎಲ್ಲಿ ಬರುತ್ತೆ? ಸ್ಲ್ಯಾಶನ್. ಅಂದರೆ ಇಲ್ಲಿ ಆದಮೇಲೆ ಕೆಳಗಡೆ ಕರ್ಸರ್ ಇಲ್ಲಿ ಬಂತು, ಕರೆಕ್ಟ್. ಈಗ ಜೆ ಫೇಲ್ ಆಗಿರೋದ್ರಿಂದ ಇದು ಪ್ರಿಂಟ್ ಆದ ತಕ್ಷಣ ಇಟ್ ಗೋಸ್ ಟು ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಎಷ್ಟಿತ್ತು ಆವಾಗ? 2 ಇತ್ತು. ಐ ಪ್ಲಸ್ ಪ್ಲಸ್ ಅಂದರೆ 3 ಆಯಿತು. 3 ಲೆಸ್ ದ್ಯಾನ್ ಈಕ್ವಲ್ ಟು ಫಾಲ್ಸ್. ಫಾಲ್ಸ್ ಆದ ತಕ್ಷಣ ಈ ಕಂಪ್ಲೀಟ್ ಲೂಪಿಂದನೇ ಹೊರಗಡೆ ಬಂತು, ಕರೆಕ್ಟ್. ಅರ್ಥ ಆಯ್ತಾ?
ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಇದ್ದಾಗ ಏನು ಮಾಡಬೇಕು? ವೆರಿ ಸಿಂಪಲ್ ವೇ. ಗಾಟ್ ಇಟ್? ಓಕೆ, ಲೆಟ್ ಅಸ್ ಕಂಟಿನ್ಯೂ. ಇಲ್ಲಿ ನೋಡ್ರಿ, ನೆಸ್ಟೆಡ್ ಲೂಪ್ಸ್ಗಳನ್ನು ಬರೀ ಪ್ಯಾಟರ್ನ್ ಪ್ರಿಂಟ್ ಮಾಡೋಕ್ಕೆ ಅಷ್ಟೇ ಯೂಸ್ ಮಾಡೋದಿಲ್ಲ. ಪ್ಯಾಟರ್ನ್ ಪ್ರಿಂಟ್ ಮಾಡೋದಂದ್ರೆ ಏನು? ಸ್ಟಾರ್ ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ತಿರ್ತಾರೆ, 1 2 3 ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ತಾ ಇರ್ತಾರೆ. ಓಕೆ, ಬರೀ ಅದಕ್ಕಷ್ಟೇ ಅಲ್ಲದೆ ದೇ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ವೆನ್ ದಿ ಪ್ರಾಬ್ಲಮ್ ನ್ಯಾಚುರಲಿ ಹ್ಯಾಸ್ 2 ಲೆವೆಲ್ಸ್ ಆಫ್ ರಿಪಿಟೇಷನ್ಸ್. ಯೂಶ್ವಲಿ ನೆಸ್ಟೆಡ್ ಲೂಪ್ಸ್ ಎಲ್ಲಿ ಯೂಸ್ ಮಾಡ್ತಾರಂತ ಹೇಳಿದ್ದೆ? 2 ಲೆವೆಲ್ ಆಫ್ ರಿಪಿಟೇಷನ್ ಇದ್ದಾಗ. ಒಂದನೇದು 1 ಲೆವೆಲ್ ಆಫ್ ರಿಪಿಟೇಷನ್ ಆ್ಯಂಡ್ ಈಚ್ ಲೆವೆಲ್ ಆಫ್ ರಿಪಿಟೇಷನಲ್ಲಿ ಮತ್ತೆ ಲೆವೆಲ್ಸ್ ಆಫ್ ರಿಪಿಟೇಷನ್, ಆ ಥರ ಇದ್ದಾಗ ಯು ಕ್ಯಾನ್ ಯೂಸ್ ನೆಸ್ಟೆಡ್ ಲೂಪ್ಸ್. ಓಕೆ, ಹಾಗಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ರೋಸ್ ಇಂಟು ಕಾಲಮ್ಸ್ ಡೇಟಾ ಪ್ರೊಸೆಸ್ ಮಾಡಬೇಕಂದ್ರೆ ಯೂಸ್ ಮಾಡಲೇಬೇಕು. ದೆನ್ ಸ್ಟೂಡೆಂಟ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್, ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ and each student has taken many subjects. Correct? Classes and students, there are classes and students. Then tables and multipliers, or comparing pairs of elements. ಈ ಥರ ಎಲ್ಲ ಸಿಚುವೇಶನ್ ಇದ್ದಾಗಲೂ ಏನು ಯೂಸ್ ಮಾಡ್ಕೋಬೋದು? ನೆಸ್ಟೆಡ್ ಲೂಪ್ ಯೂಸ್ ಮಾಡ್ಕೋಬೋದು. ಗಾಟ್ ಇಟ್? ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ನೀವೇ ಬರಿಬೋದು. ಓಕೆ, ಈಗ ಇಟ್ ಈಸ್ ಆಲ್ ಅಬೌಟ್ ರೋಸ್ ಆ್ಯಂಡ್ ಕಾಲಮ್ಸ್. ಸಪೋಸ್ ಯು ವಾಂಟ್ ಟು ಪ್ರಿಂಟ್ 3 ರೋಸ್ ವಿತ್ 4 ಸ್ಟಾರ್ಸ್. ಪ್ರತಿ ರೋನಲ್ಲಿನೂ 4 ಸ್ಟಾರ್ಗಳು ಪ್ರಿಂಟ್ ಆಗಬೇಕು. ಇದೇನು 2 ಲೆವೆಲ್ಸ್ ಆಫ್ ರಿಪಿಟೇಷನ್ ಅಲ್ಲ? ಕರೆಕ್ಟ್. ಒಂದೇ ರೋ ಇದ್ದರೆ ಓಕೆ, ದೇರ್ ಆರ್ 3 ರೋಸ್. ಪ್ರತಿ ರೋನಲ್ಲಿನೂ ಪ್ರತಿ ಕಾಲಮಲ್ಲಿನೂ ಒಂದೊಂದು ಡೇಟಾ ನೀವು ಹಾಕೋತ ಹೋಗಬೇಕು. ಔಟರ್ ಲೂಪ್ ಹ್ಯಾಸ್ 3 ರೋಸ್, ಇನ್ನರ್ ಲೂಪ್ ಹ್ಯಾಸ್ 4 ಕಾಲಮ್ಸ್. ಕರೆಕ್ಟ್? ಹಂಗಂದ್ರೆ ಇದನ್ನ ಹೆಂಗೆ ಬರೀಬೇಕು? ಇಲ್ಲಿ ನೋಡ್ರಿ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನು ಪ್ರಿಂಟ್ ಮಾಡಿದ್ದಾರೆ ಇಲ್ಲಿ. 3 ರೋಸ್, ಈಚ್ ರೋನಲ್ಲಿನೂ 4 ಎಕ್ಸಿಕ್ಯೂಷನ್ಸ್. ಹಂಗಂದರೆ ಟೋಟಲ್ ಎಕ್ಸಿಕ್ಯೂಷನ್ಸ್ ಎಷ್ಟು? 12. ಕರೆಕ್ಟ್? ಲೆಟ್ ಅಸ್ ಸಿ ಹೆಂಗೆ ಬರಿಬೇಕಿದ್ನ. ಇದನ್ನು ನಾನು ಜಸ್ಟ್ ಪಾರ್ಟ್ ಅಷ್ಟೇ ಇಲ್ಲಿ ಕೊಟ್ಟಿದ್ದೀನಿ, ನಾಟ್ ಫುಲ್ ಪ್ರೋಗ್ರಾಮ್. I = 1. 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂದ್ರೇನು? 1ರಿಂದ ಸ್ಟಾರ್ಟ್ ಮಾಡಿ 3ರವರೆಗೂ ದೇರ್ ಆರ್ 3 ರೋಸ್. ಕರೆಕ್ಟ್? 1ರಿಂದ ಸ್ಟಾರ್ಟ್ ಮಾಡಿ 3ವರೆಗೂ ದೇರ್ ಆರ್ 3 ರೋಸ್. ಕರೆಕ್ಟ್? ಈಚ್ ರೋನಲ್ಲಿನೂ ದೇರ್ ಆರ್ 4 ಸ್ಟಾರ್ಸ್, 4 ಎಕ್ಸಿಕ್ಯೂಷನ್ಸ್. ಅದನ್ನು ಹೆಂಗೆ ಮಾಡಬೇಕು? ಒಳಗಡೆ ಎಂಟ್ರಿ ಆಗಬೇಕು, ಬಿಕಾಸ್ ರೋ ಒಳಗಡೆನೇ ನೀವು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀರಿ. ಅದಕ್ಕೆ ಇನ್ನೊಂದು ವೇರಿಯೇಬಲ್ ತೊಗೋಬೇಕು, ರೋ ಆ್ಯಂಡ್ ಕಾಲಮ್ ಬೇರೆ ಬೇರೆ ಅಂತ ಹೇಳೋದಕ್ಕೆ. j = 1, j ಲೆಸ್ ದ್ಯಾನ್ ಈಕ್ವಲ್ ಟು 3 ಅಂದ್ರೇನು? j 1ಇಂದ ಸ್ಟಾರ್ಟ್ ಆಗಿ 3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, ಸಾರಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4ವರೆಗೂ, 1ರಿಂದ 4ರವರೆಗೂ ಯು ಆರ್ ಪ್ರಿಂಟಿಂಗ್ ಇಟ್. ಕರೆಕ್ಟ್? ಯು ಹ್ಯಾವ್ ಗಾಟ್ ಇಟ್? ಆ್ಯಂಡ್ ಒಂದು ಸರಿ 4ರವರೆಗೂ ಪ್ರಿಂಟ್ ಆಯಿತು ಅಂದರೆ ಇಟ್ ಕಮ್ಸ್ ಔಟ್ ಆಫ್ ದಿ ಲೂಪ್. ಲೂಪಿಂದ ಹೊರಗಡೆ ಬಂದಾಗ ಅವರು ನೆಕ್ಸ್ಟ್ ಲೈನಲ್ಲಿ ಬಂದಿರ್ತಾರೆ. ಯಾಕೆ ಹೇಳ್ರಿ? ದೆರ್ ಈಸ್ ಎ ಪ್ರಿಂಟ್ ಎಫ್ ನೆಕ್ಸ್ಟ್ ಲೈನ್ ಸ್ಟೇಟ್ಮೆಂಟ್. ಕರೆಕ್ಟ್? ಗೊತ್ತಾಯ್ತಲ್ಲ? ಇದೇನು? ಅಗೇನ್ 2 ಲೆವೆಲ್ಸ್ ಆಫ್ ರಿಪಿಟೇಷನ್ಸ್. ಓಕೆ, got it? If you have any questions regarding this, you can comment, and if you are new to the channel, please subscribe and share the video. Thank you.